ಬಡತನ ಹೇಗಿರುತ್ತೆ ಅಂತ ಪಕ್ಕ ಅನುಭವಿಸಿ ಬಂದವಳು. ಹೀಗಿರುವಾಗ ನನಗೊಂದು ಹರಕೆಯ ಕುರಿ ಬೇಕಾಗಿತ್ತು. ಆ ನನ್ನ ಹರಕೆಯನ್ನು ಈ ಮಹೇಂದ್ರ ಹೇಗಿದೆ ನನ್ನ ಕಾಮಲೀಲೆಯ ಕಾರ್ಬೋರ್ಡದ ಬೆಂಕಿಯ ಸಿಡಿಲು. ದಿಸ್ ಈಸ್ ರಿಯಲ್ ಲೈಫ್. ಪಾತ್ರೆಯನ್ನೆಲ್ಲ ತೊಳೆದು ಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತೇನೆ. ನೋಡಿಯಾಗ ಒಂದು ಗಂಟೆ ಅರಿವಿ ಬಿದ್ದಾವು. ಅವನೇ ನಿನ್ನ ಗಂಡ ಬಂದು ತೊಳಿತಾನೆ. ನನಗೇನ್ ಬೇಕಾದ್ರೂ ಅಲ್ಲ, ದೇವ್ರಂಥ ನನ್ನ ಗಂಡಗೆ ಮಾತ್ರ ಏನು ಅನ್ಬೇಡ ತಾಯಿ, ಏನು ಅನ್ಬೇಡ. ಯಾಕೆ ತುಂಬಾ ಸುಸ್ತಾಗ್ತಾ ಇದೆಯವ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಹಿಕ್ಕಲ್ ಒಗೆದು ಹಾಕ್ತೀನಿ. ಹಿಕ್ಕಲಿದಾಗ ಅರಿವಿ ಒಗೆದು ಕೊಟ್ರ ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ತಾನೆ. ನನ್ನ ಗಂಡ ಒಬ್ಬ ದುಡಿಯಾವ. ಎಲ್ಲರೂ 3 ಹೊತ್ತು ಮಡಿಯಾಗ ಕೂತು ಸರಿಯಾಗಿ ಕತ್ತಲು ಸವರಾದಿರಿ. ಹೋಗ ಹೋಗ, ಏನ್ ಗಾಡಿ ಆಗುದಿಲ್ಲ. ಲಗ್ನ ಹೋಗಿ ಒಪ್ಕೊಂಡ ಬಾ. ಯಾಕೋ ಬಹಳ ಸುಸ್ತಾಗತ್ತೆ. ಸ್ವಲ್ಪ ತಿನ್ನಾದ್ರೂ ಕೊಟ್ಟರೆ ತಿಂದು ಹಳ್ಳಕ್ಕೆ ಹೋಗಿ ಬಟ್ಟೆ ಹೋಗ್ಕೊಂಡು ಬರ್ತೀನೋ. ಹೇಳಿ ಬಾಯ್ ತೆಗೆದ್ರೆ ಬರೀ ಅಣ್ಣ ಅಣ್ಣ ಅಂತ ಬಡ್ಕೊಂಡು ಸಾಯ್ತಿಲ್ಲ. ಅಣ್ಣನೇ ಕಂಡಿದ್ದೇನೆ ನೀನು. ಅಣ್ಣ ತಿಂದಿಲ್ಲ ಅಂದ ನೀ ಏನು ಸತ್ತು ಹೋಗ. ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಠರು ಭೋಜನ ಮಾಡುತ್ತಾ ಇಷ್ಟು ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಗೆ ಏನಂತೆ ನಾಯಿನ ನೋಡಿ ಹುಣ್ಣಿ ತರಬೇಕು, ತಾಯಿನ ನೋಡಿ ಹೆಣ್ಣೆ ತರಬೇಕು ಅಂತೆಲ್ಲ. ಅದರ ಪ್ರತಿಫಲವೇ ಇದು. ಅದರ ಪ್ರತಿಫಲವೇ ಇದು. ಏನೋ ಮಗ ಮಣಿಗೆ ಸೊಸಿನ ತಂದಾನ ಅಂತ ಖುಷಿ ಪಟ್ಟಿದ್ದ. ನಾಯಿಗೆ ಬಿಸಾಕಿದಂಗ ಒಂದು ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀವೇನು ಮಾಡ್ತೀರಿ? ನೋಡಿ ಮಣಿಗೆ ಬರ್ತದೆ. ನಿಮ್ಮಿಂದ ಮಾಡಿದ ಕಿಚ್ಚು ಇನ್ನು ನನ್ನ ಎದೆಯಾಗ ಜಗದ ಹತ್ತಿ ಉರಿಯಾಗತ್ತೆ. ನನ್ನ ಮನಸ್ಸಿಗೆ ಆದ ಗಾಯ ವಾಸಿಯಾಗೋ ತನಕ ನನ್ನ ಕೈಯಲ್ಲಿ ನರಳಿ ನರಳಿ ಹಂಗ ಮಾಡ್ತೀನಿ. ಹಂಗ ಮಾಡ್ತೀನಿ. ಎಷ್ಟು ಹೇಳ್ತೀನಿ? ಕಾರ್ಯಾಗ ಏಸಿ ಹಚ್ಕೊರಿ ಅಂತ ಹೇಳ್ತೀನಿ. ಹಂಗ ಒಬ್ಬ ಡ್ರೈವರ್ನ ಇಟ್ಕೊರಿ ಅಂತ ಹೇಳ್ತಿ. ನೀವೇ ಇಟ್ಕೋತೀರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡ್ಬೇಕು? ಕಾರ್ಗೆ ಡ್ರೈವರ್ನ ನೇಮಕ ಮಾಡ್ಕೊಂಡು ನಿಲ್ಸಿದ. ನೀನು ಎಲ್ಲಿ ಬೇಕಾದಲ್ಲಿ ಕಾರ್ ತಗೊಂಡು ಹೋಗ್ಬೋದು. ಹಾ, ಆ ಮುದುಕಿ ಒಳಗೆ ಏನ್ ಮಾಡತ್ತಾರ? ಸಲುವಾಗಿ ಅಂತೂ ನನಗೆ ಸಾಕಾಗಿ ಹೋಗಿತ್ತು ನೋಡಿ. ಎಷ್ಟು ಹೇಳ್ತೀನಿ ಅಕ್ಕಿವ್ರ, ನಾ ಇರುತ್ತನ ನೀವು ಏನೇನು ಕೆಲಸ ಮಾಡಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕುಂತ ಟಿವಿ ನೋಡಿ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡಿ ಅಂತ ಎಷ್ಟು ಹೇಳ್ತೀನಿ.
ಅರ್ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ. ಏನು ಹಳ್ಳದ ದಂಡಿಗೆ ಮುದಿಕೋತ 10 ಜನ ಆಳು ನನ್ನ ಮನೆಯಾಗ ದುಡಿತಿರುವಾಗ ನೋಡಿದ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾರ? ಹೌದು ನೋಡ್ರಿ, 3 ಮಂದಿ ಮಾತಾಡುವಂಗ ನಮ್ಮ ಬಾಳಿ ಆಗೈತಿ. ಮಗ ಸಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಸ್ತಾರ ಅಂತ 3 ಮಂದಿ ಮಾತಾಡಕ್ಕಾಗ್ಯಾರ. ಅತ್ತಿಯವ್ರ ಚಲೋ ಸೀರೆ ಉಟ್ಕೊಂಡಿ ಅಂದ್ರ ನನಗೆ ಯಾಕೆ ಬೇಕು ಬಿಡಬೇ ಯವ್ವ, ನಾಳೆನೋ ಬಿದ್ದು ಹೋಗು ಮರ ಅಂತಾಳ. ಅಷ್ಟನ್ರಿ ಒಂದೊಂದ್ಸಲ ಹುಚ್ಚುಚ್ಚಂಗ ಮಾತಾಡ್ತಾಳ. ಅವರ ಮನೆ ಬಿಟ್ಟು ಹೋದಕ್ಕಿಂತ ಅತ್ತೆ ಮನಸ್ಸ ಸರಿ ಇಲ್ಲ. ನಿಮ್ಮ ಗೆಳೆಯರು ಯಾರು ನಮ್ಮ ಮನೆಗೆ ಬಂದ್ರ ನನ್ನ ಮ್ಯಾಲ ಸಂಶಯ ಪಡ್ತಾಳ. ನನ್ನ ಎದೆಗೆ ಚುಚ್ಚುವಂಗ ಮಾತಾಡ್ತಾಳ. ನಿಮ್ಮ ಅವಳ ಕೈಲೇ ಬಯಸ್ಕೊಂಡು ನನ್ನ ಮರಣದು ಹೋಗಿದ್ರಿ. ಆ ಮುದುಕಿ ನಿನಗ ಮಾತಾಡಕತ್ತಾಳ. ಅವತ್ತ ಆ ಮುದುಕನ್ ಬೇಡ ಬಂದಿದ್ರ ಈಗ ಮಾತಾಡ್ತಿದ್ಲ ಆಕೆ ಏನ್ ಮಾಡ್ಲಿ? ರೀ, ಮತ್ತೆ ನೀವೇನು ತಪ್ಪು ತಿಳ್ಕೋದಿಲ್ಲ ಅನ್ನೋದಾದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರಲು. ಅಂದ್ರ ಆಕೆ ಅಲ್ಲಿ ಕನ್ಮಾರಿ ಮನ್ಮಾರಿ ಇರ್ತಾಳ. 3 ಮಂದಿ ನಮಗ್ ಮಾತಾಡಿದ್ರೆ ತಪ್ಪೈತಿ. ಏನಂದೆ? ಏನಂದೆ? ಆದಷ್ಟು ಬೇಗನೆ ಆ ಕೆಲಸ ನಾ ಮಾಡ್ತೀನಿ ಅಂದೆ. ಹೊಟ್ಟೆ ತಾಳ ಆಗ್ತದೆ. ಟಿಫಿನ್ಗೆ ಏನಾದ್ರು ವಿಶೇಷ? ನಿಮಗಿಷ್ಟ ಅಂತ ನನ್ನ ಕೈಯಾರ ಮಸಾಲೆ ದೋಸೆ ಮಾಡಿದ್ರಿ, ನಾನು ಟಿಫನ್ ಮಾಡಿಸ್ತೀನಿ. ಹಾಂ ಬರ್ತಾರೆ. ಓಕೆ ಚಿನ್ನ, ರೀ, ಸ್ನೇಹಿತ ಬೇಗನೆ ಬಾ ಅಂತ ಫೋನ್ ಮಾಡಿದ್ದ. ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ನಿನಗೆ ಏನಾದ್ರು ಬೇಕಾದ್ರೆ ಹೇಳು, ಎಲ್ಲ ತರ್ತೀನಿ. ನೀ ಹೇಳಿದ್ದು ಒಂದೂ ಬಿಡಲ್ಲ. ನೀನಂದ್ರೆ ನನಗೆ ಪಂಚ ಪ್ರಾಣ. ವಾಪಸ್ ಬರ್ತೀನಿ ಚಿನ್ನ. ಬಾ. ರೀ, ರೀ. ಛೆ, ಹೋಗೇ ಬಿಟ್ನಲ್ಲ. ಹೋಗಿ ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಸರ್ದು ಸಲ್ಲಾಪದಿಂದ ಮಡಿಯಲಿಟ್ಟು ನನ್ನ ಮನಸ್ಸಿನ ಆಸೆಯನ್ನು ಈಡೇರಿಸಿಲ್ಲ. ಮದುವೆ ಯೋಗಿ ಎಷ್ಟು ದಿನವಾದ್ರು ನನ್ನ ಹೊಟ್ಟಿ ಒಳಗ ಒಂದು ನಾಯಿ ಗುಂಡಿ ಕಾಯ್ತಾ ಹೋಗ್ತಿರ್ಲಿಲ್ಲ. ಹರಿಹರಿಯದ ಯೊಬ್ಬಳು ತುಂಬಿದ ಈ ಕಾಮದ ಕುದುರೆಗೆ ನನ್ನ ಹಕ್ಕಿ, ನನ್ನ ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಆ ನನ್ನ ಪೃಥ್ವಿರಾಜನಿಗೆ ಮಾತ್ರ. ಆ ನನ್ನ ಹಿರಿಯನನ್ನ ಈ ನನ್ನ ಮನಸ್ಸನ್ನು ಅವನ ರೋಮ ಬರಿತ ಎದೆ ಮೇಲೆ ಮೊಜ್ಜನ ಮೂಡಿಸ್ಕೋಬೇಕು ಅಂದ್ರ ಈ ಹಾಳಾದ ಮುದುಕಿ ಒಂದು ಮಡಿಯಾಗ ಕೆತ್ತಿರ್ತೈತಿ. ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಗ್ತಾಯಿತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ನನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ. ಪೃಥ್ವಿರಾಜನ ಜೊತೆ ಸಾಕಷ್ಟು ಸಮಯ ನಾಳೆ ಕಾಲ ಕಳೆದೋಗಿದೆ. ಧೈರ್ಯ ಪೃಥ್ವಿರಾಜನಿಗೆ ಮಾತ್ರ ಇದೆ. ರಂಬೆ ಉಕ್ಕಿ ಮೇಲಕ್ಕೆ ಇವರೆಲ್ಲರನ್ನು ಮೇಲೆ ಮೀರಿಸುವ ಈ ನಿನ್ನ ಮೈಮಾಟ ನನ್ನನ್ನು ಮತ್ತೆ ಮತ್ತೆ ಈ ಮನೆಗೆ ಕರೆಸುತ್ತದೆ.
ಸೊಂಟ ನೋಡಿದರೆ ನನಗೆ ಮರೆಯುವ ಶಕ್ತಿನೇ ಇಲ್ಲ. ಪೃಥ್ವಿರಾಜ್, ನಿಮ್ಮ ರೋಮ ಭರಿತ ಎದೆಯಿಂದಲದಲ್ಲಿ ನಿಂತು ವಚನ ಮಾಡಿಸ್ಕೋಬೇಕು ಅಂದ್ರೆ ಈ ಮೊಲಿಯತ್ತೆ ಆ ಮುದುಕಿ ಒಂದು ಯಾವಾಗಲೂ ಸಾಯ್ತಾ ಬಿದ್ದಿರ್ತೈತೆ. ಅದಕ್ಕಾಗಿ ವಿಚಾರ ಮಾಡ್ತಾ ಇದೆಯಾ? ಆ ಮಿಲಿಟರಿ ಮುದುಕನನ್ನು ಹೊರ ಹಾಕಿದಂತೆ ಈ ಮುದುಕಿಯನ್ನು ಹೊರಗಾಕೋಣ. ಆಗ ನಾವಿಬ್ಬರು ಅಂಗ ಸುಖದಲ್ಲಿ ಹಗಲು ರಾತ್ರಿ ಮಜ್ಜನ ಮಾಡುವೆ. ಅದಕ್ಕೊಂದು ಸೂಕ್ಷ್ಮ ಪ್ಲಾನ್ ಅನ್ನ ನಾನು ಹಾಕಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ನೀನು ಹಾಕಿದ ನೀಲಿ ನಕ್ಷೆಯಂತೆಯೇ ನನ್ನ ಕನಸಿನ ಗೋಪುರನ ನಿರ್ಮಿಸ್ತೀನಿ. ಓಕೆ ಗುಡ್ ಶರ್ಮಿಳಾ, ಈ ನಿನ್ನ ಪ್ಲಾನಿಗೆ ನಾನು ಒಪ್ಪಿದೆ. ಪೃಥ್ವಿರಾಜ್, that is my different character. Of course, give me one cigarette.
ಬೇಕು ಅಂತ ಹಳ್ಳಕ್ಕೆ ಹೋದಾಗ ತಲೆ ಸುತ್ತ ಬಂದು ಬಿಟ್ಬಿಟ್ಟವ. ಬಟ್ಟೆ ಗಂಟು ಹಳ್ಳದಲ್ಲಿ ತೇಲ್ಕೊಂಡು ಹೊರಟವ. ಅಯ್ಯೋ ಅಯ್ಯೋ ಹೋದವೇ ಬಂದಿತ್ತು ದೊಡ್ಡ ರೋಗ. ಹೋಗ ನನ್ನ ಹಾಕಾಕೊಂಡು ಹೊಡಿತೀಯಲ್ಲ. ಎಂತ ಹೊಲಸ ಹೊಟ್ಟೆಗೆ ಹುಟ್ಟಬೇಕ ನೀನು? ಎಂತ ಹೊಲಸ ಹೊಟ್ಟೆಗೆ ಹುಟ್ಟಬೇಕ ನೀನು? ನೀನ್ ಮಾಡೋ ಅನ್ಯಾಯ ಅಕ್ರಮ ನನಗೆ ಗೊತ್ತಿಲ್ಲ ಅಂತ ತಿಳಿದು ಏನು ನನಗೆಲ್ಲ ಗೊತ್ತು. ಆದ್ರೂ ನನ್ನ ಕೂಸಿಗೋಸ್ಕರ ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ನನ್ನ ಕೂಸಿಗೆ ಗೊತ್ತಾಯ್ತು ಅಂದ್ರೆ ಜೀವಕ್ಕೆ ಏನು ಮಾಡ್ಕೊತ ಇದ್ದೋ ಅಂತ. ಬರ್ಲಿ ಇವತ್ತು ನನ್ನ ಮಗ ಎರಡಾಗೋದು ತೀರ್ಮಾನ ಆಗೈತೆ ಬಿಡು. ಆಹಾ ಬರ್ಲಿ ಇವತ್ತು ನನ್ನ ಗಂಡ. ಇವತ್ತ ಈ ಮಡಿಯಾಗ ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಬರ್ಲಿ ನನ್ನ ಗಂಡ. ಮದುವೆಯಾಗಿ ಬಂದಕಿ ಮನಿ ದೀಪ ಬೆಳಗ್ಬೇಕವ್ವ. ದೀಪ ಹರಿಸೋ ಕೆಲಸ ಮಾಡಬಾರ್ದು. ದೀರ್ಘ ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ಗೊತ್ತಿದೇನವ್ವ? ವೇದಾಂತ ಬರೀ ವೇದಾಂತ. ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೋತಿಯಲ್ಲ. ನಿನ್ನ ಕಟ್ಟು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಸಂಪ್ರದಾಯ ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯ 7 ಹೆಜ್ಜೆಗಳ ಸಂಪ್ರದಾಯ. ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭೆ, ಶಮಿಯಾ ಧರಿತ್ರೆ. ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ನೋಡಿ ಬಲಗಾಲಿನ ಸೇರಿ ಬಂದು ಒಳಗ ಬಂದು ದೇವರ ಮುಂದೆ ತುಪ್ಪದ ದೀಪ ಹಚ್ಚೋದಕ್ಕ 7 ಹೆಜ್ಜೆಗಳ ಸಪ್ತಪದಿ ಅಂತಾರ. ಹೋಗ್ಲಿ, ಇಷ್ಟೊಂದು ಸಾಲಿ ಕಲಿಕೆಯಲ್ಲ. ಹೆಣ್ಣಿಗೆ ಇರಬೇಕಾದ 5 ಮುತ್ತುಗಳು ಯಾವುವು ಅಂತ ಗೊತ್ತಿದೆಯೇನಮ್ಮ? ಹಣೆಯ ಕುಂಕುಮ ಮೊದಲನೆಯ ಮುತ್ತು, ಮೂಗುತಿ 2ನೆಯ ಮುತ್ತು, ಕೈ ಬಳೆ 4ನೆಯ ಮುತ್ತು, ಕೊರಳ ತಾಳಿ 5ನೆಯ ಮುತ್ತು. ಈ 5 ಮುತ್ತುಗಳನ್ನು ಧರಿಸಿದ ಬಳೆ ಮುತ್ತೈದೆ. ಹಣೆಯ ಕುಂಕುಮ ಕೆಂಪು, ಅಪಾಯದ ಸಂಕೇತ. ನನ್ನ ಗಂಡನ ವಿನಃ ಅನ್ಯ ಪುರುಷರು ನನ್ನನ್ನು ಕಣ್ಣೆತ್ತಿ ನೋಡಿದೆಯಾದರೆ ಸುಟ್ಟು ಭಸ್ಮವಾದೀಯ ಎಂಬುದರ ಸಂಕೇತವೇ ಹಣೆಯ ಕುಂಕುಮ. ಇನ್ನು ಮೂಗುತಿ, ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಮೂಗಿನವರೆಗೂ ಬರುವವರೆಗೂ ತಾಳಿಕೊಂಡು ಬಾಳ್ತೀನಿ ಅಂತ ಹೇಳೋದಕ್ಕೇನೆ ಮೂಗುತಿಯನ್ನ ಧರಿಸ್ತಾರೆ. ಇನ್ನು ತಾಳಿ, ಗಂಡನ ಮನೆಯಲ್ಲಿ ಎಷ್ಟೇ ಎಡರು ತೊಡರುಗಳು ಬಂದರೂ ತಾಳಿಕೊಂಡು ಬಾಳೋದಕ್ಕೆ ತಾಳಿಯನ್ನು ಕಟ್ತಾರೆ. ಇನ್ನು ಕೈ ಬಳೆ ಹಸಿರು, ಸಮೃದ್ಧಿಯ ಸಂಕೇತ. ಹೆಣ್ಣು ಗಂಡನ ಮನೆಗೆ ಹೋದಾಗ ಅದು ತುಂಬಿ ತುಳುಕಿ ಸಮೃದ್ಧಿ ಹೊಂದೋದಕ್ಕೋಸ್ಕರನೇ ಹೆಣ್ಣಿಗೆ ಹಸಿರು ಬಟ್ಟೆಗಳನ್ನು ಧರಿಸ್ತಾರೆ. ಇನ್ನು ಕಾಲುಂಗರ 5ನೇ ಮುತ್ತು. ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋದಾಗ ಅಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ನಾನು ಹೋಗ್ತೀನಿ, ನಾನು ಇಡುವ ಹೆಜ್ಜೆ ಆ ಮನೆಯನ್ನ ನಂದ ದೀಪವನ್ನಾಗಿ ಮಾಡ್ತೀನಿ ಅಂತ ಹೇಳೋದಿಕ್ಕೇನೆ ಕಾಲುಂಗರವನ್ನ ಹಾಕ್ತಾರೆ. ಅದು ಹೋಗ್ಲಿ ಬಿಡು. ಹೆಣ್ಣಿಗೆ ಇರಬೇಕಾದ 5 ಗುಣಗಳಾದ್ರೂ ಯಾವುದು ಅಂತ ಗೊತ್ತಾ? ಕಾರೇಶು ದಾಸ ಅಂದ್ರ ಹೆಂಡತಿಯಾದಕಿ ಗಂಡನ್ಗ ಒಬ್ಬ ಟೀಚರ್ ಆಗಿರ್ಬೇಕವ್ವ. ಕರುಣೇಶು ಮಂತ್ರಿ, ಒಬ್ಬ ರಾಜನಿಗೆ ಸಲಹೆ ಕೊಡೋದಕ್ಕ ಮಂತ್ರಿ ಎಷ್ಟು ಮುಖ್ಯನೋ ಗಂಡನಿಗೆ ಸಲಹೆ ಕೊಡೋದ್ರೊಳಗ ಹೆಂಡತಿಯಾದಕಿ ಒಬ್ಬ ಮಂತ್ರಿಯಾಗಿ ಇರಬೇಕು. ಇನ್ನು ಭೋಜೇಶು ಮಾತಾ, ಫಸ್ಟ್ ಮನೆಗೆ ಯಾರ ಬಂದ್ರು ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ನಗನಗುತ್ತಾ ಬೀಳು ಕೊಡೋದಕ್ಕನ ಆಕಿನ ಭೋಜೇಶು ಮಾತಾ ಅಂತಾರೆ. ಇನ್ನು ಶಯನೇಶು ರಂಭೆ, ಹೆಣ್ಣು ತಾಳಿ ಕಟ್ಟಿದ ಗಂಡನ ಕಣಿಗಷ್ಟವ ಸುಂದರವಾಗಿ
ಲಕ್ಷ್ಮಿ ಮನೆ ತುಂಬ ಕುಂಕುಮ ಇಟ್ಕೊಂಡು ಕೈ ತುಂಬ ಅಳಿಕೊಂಡು ಮನೆಯಾಗ ನಕ್ಕೊಂತ ಓಡಾಡ್ಕೊಂತ ದೇವ್ರ ಮುಂದೆ ದೀಪ ಹಚ್ಚೋದಕ್ಕ